ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ನಕ್ಷತ್ರಗಳಲ್ಲಿ ಇರ್ತಕ್ಕಂಥ ವಿಶೇಷ ಗುಣಗಳು, ಅವರ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳೇನೇನು, ಹಾಗೆ ನಕ್ಷತ್ರಗಳು ಪ್ರತಿಯೊಂದು ನಕ್ಷತ್ರ ಅಂದ್ರೆ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಒಂದ್ ರೀತಿಯಾಗಿ ಸಮಸ್ಯೆ ಎದುರಾದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಇರುತ್ತೆ, ಯಾವ ನಕ್ಷತ್ರಕ್ಕೆ ರಾಜಯೋಗ, ಸೊ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಈಗ ಅದನ್ನ ಮುಂದುವರಿಸ್ತಾ ಹೋಗೋದಾದ್ರೆ ಧನುರ್ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಹಾಗೆ ಧನುರ್ ರಾಶಿಯವರ ವಿಶೇಷ ಗುಣಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರುಜಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷಿನಾಂಚ ಗುರುಂ ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರುಜಿ, ಮೊದಲನೇದಾಗಿ ಧನುಸ್ಸು ರಾಶಿಯವರ ವಿಶೇಷತೆಗಳೇನು, ಯಾವೆಲ್ಲ ನಕ್ಷತ್ರಗಳು ಧನುಸ್ಸು ರಾಶಿಯಲ್ಲಿ ಬರುತ್ತೆ? ನೋಡಿ, ಧನುರ್ ರಾಶಿಯವರು ತುಂಬ ವಿಶೇಷವಾಗಿರುವಂಥ ನಮ್ಮ ಒಂದು ಬಚಕ್ರ ಅಂತ ಏನು ಹೇಳ್ತೀವಿ, ಮೇಷರಾಶಿಯಿಂದ 9ನೇ ರಾಶಿ ಧನುರಾಶಿ ಆಗಿರುವಂಥದ್ದು. ಇದು ಧನುರಾಶಿಗೆ ಅಧಿಪತಿಯಾಗಿರುವಂಥದ್ದು ಗುರುಗ್ರಹ, ಒಂದು ಬೃಹಸ್ಪತಿ ಗ್ರಹ ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ವಿಶೇಷ 3 ಪ್ರಮುಖ ನಕ್ಷತ್ರಗಳು ಬರುವಂಥದ್ದು. ಅದು ಕೂಡ ಪೂರ್ವಾಷಾಢ, ಉತ್ತರಾಷಾಢ ಮತ್ತು ಮೂಲ ನಕ್ಷತ್ರ. ಮೂಲ ನಕ್ಷತ್ರ ಕೇತು ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಪೂರ್ವಾಷಾಢ ನಕ್ಷತ್ರ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟರೆ, ಉತ್ತರಾಷಾಢ ನಕ್ಷತ್ರ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಒಂದು ಬಹಳ ಒಂದು ದ್ವಿಸ್ವಭಾವ ರಾಶಿ ಅಂತ ಹೇಳ್ತೀವಿ. ಮತ್ತು ಈ 3 ಪ್ರಮುಖ ನಕ್ಷತ್ರಗಳು ಈ ಒಂದು ಧನುಸು ರಾಶಿಯಲ್ಲಿ ಬರುವಂಥದ್ದು. ಗುರುಜಿ, ಇನ್ನು ಧನುಸು ರಾಶಿಯವರ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಏನೇನು ಅಂತ ಹೇಳಿ ನೋಡ್ಬೋದಾ? ನೋಡಿ, ಯಾವುದೇ ಒಂದು ರಾಶಿಗೆ ನಮ್ಮ ಪೂರ್ವಿಕರು ತುಂಬ ಒಂದು ವಿದ್ಯಾವಂತರು, ತಿಳಿದಿರುವಂಥವ್ರು, ಆ ರಾಶಿಗೆ ಅನುಸಾರವಾಗಿರುವಂಥ ಚಿಹ್ನೆಗಳನ್ನು ಕೊಟ್ಟಿರುವಂಥದ್ದು. ಧನುಸು ರಾಶಿಯವರಿಗೆ ನೋಡಿ, ಒಂದು ಬಾಣ ಇರುವಂಥ ಚಿಹ್ನೆ ಅರ್ಧ ಕುದುರೆ ಮತ್ತು ಅರ್ಧ ಮನುಷ್ಯ ಬಾಣ ಇರುವಂಥ ಚಿಹ್ನೆ ಅಂತ ಹೇಳ್ತೀವಿ. ಸೊ ಕುದುರೆ ಸ್ಪೀಡನ್ನು ಸೂಚಿಸಿದರೆ ಒಂದು ಧನುಸು ರಾಶಿಯಲ್ಲಿ ಒಂದು ಬಿಲ್ ಹಿಡ್ದಿರುವಂಥ ಒಂದು ಮನುಷ್ಯನ ಆಕೃತಿ ಸೂಚಿಸುವಂಥದ್ದು. ಅಂದರೆ ಇವರಿಗೆ ಸ್ವಾಭಾವಿಕವಾಗಿ ಸ್ವಲ್ಪ ತಾಳ್ಮೆ ಜಾಸ್ತಿ, ಮತ್ತು ಎಲ್ಲನೂ ಅಂತಂದರೆ ಏನೇ ಒಂದು ಡಿಸಿಷನ್ಸ್ ತೊಗೊಂಡ್ರೆ ಒಂದು ಸಕಾರಾತ್ಮಕ ಅಂಶದಲ್ಲಿ ಏನಂತಂದರೆ ಆ ಡಿಸಿಷನ್ಸ್ನ ಗುರಿ ಇಟ್ಟು ಮಾಡುವಂಥ ಒಂದು ಛಲ ಇವರಲ್ಲಿರುತ್ತೆ. ಮತ್ತು ಈ ಒಂದು ಧನುಸು ರಾಶಿಯವರಿಗೆ ಗುರುತತ್ವ ಜಾಸ್ತಿ ಇರುವಂಥದ್ದು. ಯಾಕಂದರೆ ಬೃಹಸ್ಪತಿನೇ ಇದರ ಒಂದು ರಾಶಾಧಿಪತಿ ಆಗಿರುವುದರಿಂದ ಪ್ರತಿಯೊಂದು ವಿದ್ಯಾವಂತರು, ಜ್ಞಾನವಂತರು, ಮಾಡುವಂಥವ್ರು, ಮತ್ತು ಗುರುಭಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಈಗ ಗುರುಭಕ್ತಿ ಅಂದರೆ ಯಾವುದೇ ಒಂದು ಗುರು, ಅವ್ರು ನಂಬಿರುವಂಥ ಗುರು, ಅವ್ರಿಗೆ ವಿದ್ಯೆ ಕಲಿಸಿರುವಂಥ ಗುರು, ಅವರು ಆನ್ಲೈನಲ್ಲಿ ಒಂದು ಜ್ಞಾನ ತೊಗೊಂಡ್ರು ಕೂಡ ಆ ಒಂದು ವಿದ್ಯೆಗೆ ಇವರು ತುಂಬ ಒಂದು ಡಿವೋಟೆಡ್ ಆಗಿರ್ತಾರೆ. ಒಂದು ಗುರುಭಕ್ತಿ ತುಂಬ ಜಾಸ್ತಿ ಇರುವಂಥದ್ದು. ಮತ್ತು ಇವರಿಗೆ ಸ್ವಲ್ಪ ಒಂದು ಟೀಚಿಂಗ್ ಆಗಿರ್ಬೋದು, ಕನ್ಸಲ್ಟಿಂಗ್ ಆಗಿರ್ಬೋದು, ಮತ್ತು ಇನ್ನೇನೋ ಒಂದು ವಿಚಾರದಲ್ಲಿ ಇವರಿಗೆ ತುಂಬ ಸ್ವಾಭಾವಿಕವಾಗಿ ಒಂದು ನಾಲೆಜ್ ತುಂಬ ಇರುತ್ತೆ. ಅಂದರೆ ಜ್ಞಾನವಂತರು ಅಂತಂದರೆ ಪ್ರತಿಯೊಂದರಲ್ಲೂ ಕೂಡ ತುಂಬ ಚೆನ್ನಾಗಿ ನಾಲೆಜ್ ಇರೋದ್ರಿಂದ ಇವರು ನಿಮ್ಮ ಒಂದು ಧನುಸು ರಾಶಿಯವರು ಒಬ್ಬ ಒಳ್ಳೆ ಕನ್ಸಲ್ಟೆಂಟ್ ಆಗ್ಬೋದು, ಒಂದು ಒಳ್ಳೆ ಮಾಹಿತಿಗಳನ್ನು ಕೊಡ್ಬೋದು. ಆ ರೀತಿ ಒಂದು ತುಂಬ ಚೆನ್ನಾಗಿರುತ್ತೆ. ವಿಶೇಷವಾಗಿ ಮ್ಯಾನೇಜರಲ್ ಪೊಸಿಷನ್ಸ್ ಅಂತ ಹೇಳ್ತಾರೆ, HR, ಮ್ಯಾನೇಜ್ಮೆಂಟು, ಇದರಲ್ಲಿ ಈ ರಾಶಿಯವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ನಕಾರಾತ್ಮಕ ವಿಚಾರಗಳೇನು ಅಂತಂದರೆ ಪ್ರತಿಯೊಂದು ವಿಚಾರದಲ್ಲಿ ಇವರು ಸ್ವಲ್ಪ ತೊಗೊಂಡಿರೋ ಡಿಸಿಷನ್ಸು ಸ್ವಲ್ಪ ಡೌಟ್ಫುಲ್ಲಾಗಿ ನೋಡ್ತಾರೆ. ಅಂದರೆ ಕಾನ್ಫಿಡೆಂಟ್ ಇರಲ್ಲ, ಸ್ವಲ್ಪ ನೆಗೆಟಿವ್ ಆಗಿರುವಂಥದ್ದು, ಒಂದು ಸತಿ ಎಸ್ ಅಥವಾ ಒಂದು ಸತಿ ನೋ ಅಂತ ಹೇಳ್ಬೋದು. ಆ ರೀತಿ ಅಂತ ಹೇಳ್ತಾರೆ. ಆಮೇಲೆ ಪ್ರತಿಯೊಂದು ತುಂಬ ಪೇಷನ್ಸಿಂದ ಇರೋದ್ರಿಂದ ಲೈಫಲ್ಲಿ ಸ್ವಲ್ಪ ಕೆಲವೊಂದು ಅಪಾರ್ಚುನಿಟಿಗಳನ್ನು ಕಳ್ಕೊತಾರೆ. ಅಂದರೆ ಬೇಗ ಒಂದು ಅಪಾರ್ಚುನಿಟಿನ ಗ್ರ್ಯಾಬ್ ಮಾಡಲ್ಲ. ನಮ್ಮ ಹತ್ರ ಒಂದು ಮಾತಿದೆಲ್ಲ, ಒಂದು ಗಾದೆ ಮಾತು, ಗಾಳಿ ಬಂದಾಗ ತೂರು ಬಿಡುವಂಥ. ಆ ರೀತಿ ಅಂದರೆ ಸುಮಾರು ತಾಳ್ಮೆಯಿಂದ ಸ್ವಲ್ಪ ಒಂದು ಅಪಾರ್ಚುನಿಟೀಸ್ ಕಳ್ಕೊಳ್ಳುವಂಥದ್ದು ಇರುವಂಥದ್ದು. ಮತ್ತು ಸ್ವಲ್ಪ ಬೇಗ ಇವರಿಗೆ ಒಂದು ಈಗೋ ಅಂತ ನಾವು ಏನು ಹೇಳ್ತೀವಿ, ಒಂದು ಸತಿ ಈಗೋ ಅಡ್ಡ ಬಂದಾಗ ಒಂದು ಬೇಗ ಇವರು ಒಪ್ಕೊಳ್ಳೋದಿಲ್ಲ ಫ್ಯಾಕ್ಟ್ಸನ್ನು. ಆ ಈಗೋನ ಕಮ್ಮಿ ಮಾಡ್ಕೊಳ್ಳಲ್ಲ. ಅಂದರೆ ಒಂದು ಕೋಪ, ಅಹಂ ಅನ್ನೋದು ಸ್ವಲ್ಪ ಜಾಸ್ತಿ ಬೇಗ ಬರುವಂಥದ್ದು. ಅದರಿಂದ ಸ್ವಲ್ಪ ಅಪಾರ್ಚುನಿಟೀಸ್ ಕಳ್ಕೊಳ್ಳೋವಂಥ ಒಂದು ವ್ಯಕ್ತಿತ್ವದವ್ರು ಆಗ್ತಾರೆ. ಈ ರೀತಿ ಒಂದು ನಕಾರಾತ್ಮಕ ವಿಚಾರ ಅಂತ ಹೇಳ್ಬೋದು. ಭಾಳಷ್ಟು ನಕಾರಾತ್ಮಕತೆ ಇರಲ್ಲ ಇವರಲ್ಲಿ, ಆದರೂ ಕೂಡ ಕೆಲವೊಂದು ನಕಾರಾತ್ಮಕ ಅಂತ ಹೇಳ್ತೀವಲ್ಲ, ಇದೆ ಅಂತ ಹೇಳ್ತೀವಿ. ಮತ್ತು ಇವರು ಸ್ವಲ್ಪ ಜಾಸ್ತಿ ಸ್ವೀಟ್ಸ್ನ ಇಷ್ಟಪಡೋರು, ಆಹಾರದಲ್ಲಿ ಮತ್ತು ಊಟದಲ್ಲಿ ಜಾಸ್ತಿ ಒಂದು ರುಚಿ ಭಕ್ಷ್ಯಗಳನ್ನು ತಿನ್ನುವಂಥವ್ರು. ಸ್ವಲ್ಪ ಇದರಿಂದ ಇವರಿಗೆ ನಕಾರಾತ್ಮಕವಾಗಿ ಸ್ವೀಟ್ಸ್ ಜಾಸ್ತಿ ತಿನ್ನೋದ್ರಿಂದ ಈ ಧನುರಾಶಿಯವರು ಸ್ವಲ್ಪ ಜಾಸ್ತಿ ಈ ಡಯಾಬಿಟಿಕ್ಸು ಮತ್ತು ಸಕ್ಕರೆ ಕಾಯಿಲೆಗೆ ಸಂಬಂಧಿತವಾಗಿರುವಂಥ ಕಾಯಿಲೆಗಳು ಬರುವಂಥದ್ದು, ಮತ್ತು ಬೇಗ ವಾಸಿಯಾಗೋದಿಲ್ಲ. ಈ ರೀತಿ ಸಮಸ್ಯೆಗಳು ನಕಾರಾತ್ಮಕವಾಗಿ ನೋಡ್ಬೋದು.
ಗುರುಜಿ, ಇನ್ನು ಧನುರಾಶಿಯಲ್ಲಿ ಬರ್ತಕ್ಕಂಥ ಪೂರ್ವಾಷಾಢ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಯಾವ ರೀತಿಯಾಗಿದೆ ಗುರುಜಿ? ನೋಡಿ, ಪೂರ್ವಾಷಾಢ ನಕ್ಷತ್ರ ತುಂಬ ವಿಶೇಷವಾಗಿರುವಂಥದ್ದು. ನಮ್ಮ ಒಂದು ಚಕ್ರದಲ್ಲಿ 9ನೇ ರಾಶಿ ಧನುರಾಶಿಯಲ್ಲಿ ಬರುವಂಥದ್ದು ಬಹಳ ವಿಶೇಷ ಪೂರ್ವಾಷಾಢ ನಕ್ಷತ್ರ. ಇದರ ರಾಶಾಧಿಪತಿ ಶುಕ್ರ ಗ್ರಹ ಆಗಿರುವಂಥದ್ದು. ಸೊ ಇಲ್ಲಿ ಈ ಒಂದು ರಾಶಿಯ ಒಂದು ಡಿಗ್ರಿ 16 ಡಿಗ್ರಿ 40 ನಿಮಿಷದಿಂದ 26 ಡಿಗ್ರಿ 40 ನಿಮಿಷಕ್ಕೆ ಈ ರಾಶಿಯ ಒಂದು ನಕ್ಷತ್ರದ ಒಂದು ಡಿಗ್ರಿ ಇರುವಂಥದ್ದು. ಯಾಕೆಂದರೆ ಪ್ರತಿಯೊಂದು ರಾಶಿಗೂ 30 ಡಿಗ್ರಿ ಇರುತ್ತೆ. ಕಳೆದ ಒಂದು ಸಂಚಿಕೆಯಲ್ಲಿ ನಾವು 1 ತಿಂಗಳು 2 ತಿಂಗಳು ಹಿಂದೆನೋ ನಮ್ಮ ವೀಕ್ಷಕರಿಗೆ ನಾವು ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಕೇತು ಆಧಾರಿತವಾಗಿ ನಕ್ಷತ್ರ, ಆದರೆ ಇದು ಶುಕ್ರ ಆಧಾರಿತವಾಗಿರುವಂಥ ನಕ್ಷತ್ರ. ಸೊ ಇದರಲ್ಲಿ ಅಕ್ಷರದಲ್ಲಿ ಬ ಅಕ್ಷರ, ಇಂಗ್ಲೀಷ್ ಲೆಟ್ರ್ ಬಿ ಅಂತ ಬರುತ್ತೆ, ಮತ್ತು ಡಿ ಅಂತ ಏನು ಲೆಟ್ರ್ ಬರುತ್ತೋ ಈ ರೀತಿ ಲೆಟರ್ಸು ಈ ಒಂದು ಪೂರ್ವಾಷಾಢ ನಕ್ಷತ್ರದ ಪ್ರಾರಂಭಿಕ ಅಕ್ಷರಗಳಾಗಿರುವಂಥದ್ದು. ಮತ್ತು ಈ ಒಂದು ಪೂರ್ವಾಷಾಢ ನಕ್ಷತ್ರದವರು ಆದಷ್ಟು ಶುಕ್ರ ಆಧಾರಿತವಾಗಿರೋದ್ರಿಂದ ಸ್ವಲ್ಪ ಭೋಗ ಜೀವನ, ಅಂದರೆ ಟೂರು ಟ್ರಿಪ್ಸ್ ಇರೋದಕ್ಕೆ ತುಂಬ ಇಷ್ಟಪಡ್ತಾರೆ. ನೀರಲ್ಲಿ ಇರೋಕ್ಕೆ ತುಂಬ ಇಷ್ಟಪಡ್ತಾರೆ. ನೀರಲ್ಲಿ ಇರೋದಂದ್ರೆ ಏನೋ, ನೀರಲ್ಲಿ ಇರುತ್ತೆ ಪ್ರಮುಖವಾಗಿ ನದಿ, ಸಮುದ್ರ, ಆ ಥರ ತೀರದಲ್ಲಿ ಇವರಿಗೆ ಕೆರೆ ಅಂತ ಹೇಳ್ತೀವಿ, ಅದರಲ್ಲಿ ತುಂಬ ಒಂದು ಇಷ್ಟಪಡುವಂಥದ್ದು. ಮತ್ತು ಇವರು ಒಳ್ಳೆ ಸ್ಟ್ರಾಟಜಿಸ್ಟ್ ಆಗಿರ್ತಾರೆ. ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್, ಅಂದರೆ ರಿಸ್ಕ್ ತಗೊಂಡು ಕೆಲಸ ಮಾಡೋದ್ರಲ್ಲಿ ತುಂಬ ಒಳ್ಳೆಯದನ್ನು ಇದು ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ವಿಚಾರದಲ್ಲಿ ಇವರಿಗೆ ಪೂರ್ವಾಷಾಢ ನಕ್ಷತ್ರದವರು ಸೂಕ್ಷ್ಮ ದೃಷ್ಟಿ. ಈ ಒಂದು ಮನೆಯಲ್ಲಿ ಒಂದು ಫ್ಯಾನ್ ಇದ್ದರೆ ಆ ಫ್ಯಾನಲ್ಲಿ ಅಲಂಕಾರಿಕವಾಗಿರೋ ಫ್ಯಾನ್ ಇರಬೇಕು ಅಂತ ಇಷ್ಟಪಡುವಂಥವ್ರು. ಆ ರೀತಿ ಇವರಿಗೆ ಪ್ರತಿಯೊಂದು ವಿಚಾರದಲ್ಲಿ ಆ ಒಂದು ಬ್ಯೂಟಿ ಕಾನ್ಷಿಯಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರು ಯಾವುದೇ ಒಂದು ಪೂರ್ವಾಷಾಢ ನಕ್ಷತ್ರದವರು ಪ್ರತಿಯೊಂದು ಸಿಚುವೇಷನಲ್ಲೂ ಕೂಡ ಒಂದು ಕಷ್ಟಪಟ್ಟು ಒಂದು ಯುದ್ಧ ಮಾಡಿ ಆದರೂ ಗೆದ್ದು ಅದರಿಂದ ಹೊರಗಡೆ ಬರುವಂಥದ್ದು ತುಂಬ ಒಳ್ಳೆಯದು ಅಂತ ಒಂದು ಇಷ್ಟಪಡ್ತಾರೆ ರಿಸ್ಕ್ ಟೇಕಿಂಗಲ್ಲಿ. ಮತ್ತು ಇವರು ಸ್ವಲ್ಪ ಗ್ಲಾಮರಸ್ ಆಗಿರುವಂಥ ನಕ್ಷತ್ರ ಆಗಿರೋದ್ರಿಂದ ಯಾವಾಗಲೂ ನೀಟ್, ಕ್ಲೀನು, ಸ್ವಚ್ಛಂದ ಮತ್ತು ಬ್ಯೂಟಿನೆಸ್ನ ಇಷ್ಟಪಡ್ತಾರೆ. ಮತ್ತು ಅವ್ರಿಗೆ ಏನಂತಂದರೆ ಇವರು ತೊಗೊಂಡಿರೋ ಡಿಸಿಷನ್ನು, ಇವರು ತೊಗೊಂಡಿರೋ ಒಂದು ಏನೇ ಒಂದು ಇದ್ರ ವಿಚಾರದಲ್ಲಿ ತುಂಬ ಕಾನ್ಫಿಡೆಂಟ್ ಇರ್ತಾರೆ. ಅದರಿಂದ ಇವ್ರಿಗೆ ನನ್ನನ್ನು ಯಾರು ಸೋಲ್ಸೋಕ್ಕಾಗಲ್ಲ ಅನ್ನೋ ಒಂದು ಮಹತ್ವಾಕಾಂಕ್ಷೆ, ಅಂದರೆ ಅವ್ರ ಬಗ್ಗೆ ಅವರಿಗೆ ಒಂದು ಸ್ವಯಂ ಅಭಿಮಾನ ಅನ್ನೋದು ಜಾಸ್ತಿ ಇರುತ್ತೆ ಪೂರ್ವಾಷಾಢ ನಕ್ಷತ್ರದವರಿಗೆ. ಮತ್ತು ಇವರು ಸ್ವಲ್ಪ ಅಭಿಲಾಷಿಗಳು ಮತ್ತು ಮಹತ್ವಾಕಾಂಕ್ಷಿ ತುಂಬ ಆಗಿರ್ತಾರೆ. ಮತ್ತು ಯಾವಾಗಲೂ ಸುತ್ತಾಟ ಮಾಡುವಂಥವ್ರು, ಮತ್ತು ಆಶಾವಾದಿಗಳು, ಸಾಹಸಿಗಳು, ಮತ್ತು ದಾರ್ಶನಿಕರಾಗಿರ್ತಾರೆ. ಅಂದರೆ ಧರ್ಮವನ್ನು ತಿಳ್ಕೊಂಡು ಮಾತಾಡುವಂಥವ್ರು, ತರ್ಕಬದ್ಧವಾಗಿ ಮಾತಾಡುವಂಥವ್ರು ಇರ್ತಾರೆ. ಮತ್ತು ಇವ್ರಿಗೆ ಇಷ್ಟೊಂದೆಲ್ಲ ನಾಲೆಜ್ ಇರೋದ್ರಿಂದ ಯಾವುದೇ ಸಿಚುವೇಷನಲ್ಲೂ ಹೆದರ್ಕೊಳ್ಳಲ್ಲ, ಧೈರ್ಯವಾಗಿ ಮುನ್ನುಗ್ತಿರ್ತಾರೆ. ಯಾಕಂದರೆ ಅಷ್ಟೊಂದು ಜ್ಞಾನ ಅವರಲ್ಲಿ ಇರುವಂಥದ್ದು ಪೂರ್ವಾಷಾಢ ನಕ್ಷತ್ರದವರಿಗೆ ಜಾಸ್ತಿ ಇರುತ್ತೆ. ಮತ್ತು ಇವರಿಗೆ ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಇರುವಂಥದ್ದು ಸಾಮಾನ್ಯವಾಗಿ. ಮತ್ತು ಇವರು ಯಾವುದೇ ಒಂದು ಕಮ್ಮಿ ಹಂತದಿಂದ, ಲೋ ಸ್ಟೇಜಿಂದ ಬಿಗ್ ಸ್ಟೇಜ್ವರೆಗೂ ಬೆಳೆಯುವಂಥ ವ್ಯಕ್ತಿತ್ವಗಳಾಗಿರ್ತಾರೆ. ಆಮೇಲೆ ಇವರಿಗೆ ಯಾವುದು ಫಾರ್ಮಲ್ ಎಜುಕೇಷನ್ ಏನೂ ಬೇಕಾಗಿಲ್ಲ, ಅಂದರೆ ಇವರಲ್ಲಿರುವಂಥ ಜ್ಞಾನನೇ ಅವರಿಗೆ ಪ್ರತಿಯೊಂದು ಹಂತದಲ್ಲಿ ಬೆಳೆಸುವಂಥದ್ದು. ಮತ್ತು ಈ ಪೂರ್ವಾಷಾಢ ನಕ್ಷತ್ರದವರು ವಿಶೇಷವಾಗಿ ಈ ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗುವಂಥ ಹುದ್ದೆಯಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮತ್ತು ಇವರು ರಿಸ್ಕ್ ಅನಾಲಿಸಿಸ್ ತೊಗೊಳ್ಳೋದು ಅದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಮತ್ತು ಶುಕ್ರನ ಆಧಾರಿತವಾಗಿ ನಕ್ಷತ್ರ ಆಗಿ ಮತ್ತು ಗುರು ಆಧಾರಿತವಾಗಿರುವಂಥ ರಾಶಿಯಲ್ಲಿ ಬರೋದರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಅಂದರೆ ಏನು, ಭೋಗ ಜೀವನನ ಅಥವಾ ಯೋಗ ಜೀವನನ ಅಂತ. ಅಂದರೆ ಭೋಗ ಜೀವನ ಅಂತಂದರೆ ಅತಿ ಒಂದು ಕಾರು, ಬಂಗ್ಲೆ ಈ ಥರ. ಯೋಗ ಜೀವನ ಅಂತಂದರೆ ಒಂದು ಆಧ್ಯಾತ್ಮಿಕ ಜೀವನ, ಅದ್ರ ಬಗ್ಗೆ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಅಲಂಕಾರಿಕವಾಗಿರೋದ್ರಿಂದ ಸ್ವಲ್ಪ ಫೋಟೋಜೆನಿಕ್ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ನಮ್ಮ ಈ ಯುವ ಮಿತ್ರರು ಈಗೇನು ನೋಡ್ತಾರಲ್ಲ, ರೀಲ್ಸು ಮತ್ತು ಇನ್ನೇನು ಇನ್ಸ್ಟಾಗ್ರಾಮು ಈ ಥರ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಕಂಟೆಂಟ್ ಅಂತ ಹೇಳ್ತಾರಲ್ಲ, ಪೂರ್ವಾಷಾಢ ನಕ್ಷತ್ರದವರು ಟ್ರೆಂಡಿಂಗ್ ಕಂಟೆಂಟ್ ಕೊಡೋದ್ರಲ್ಲಿ ನಂಬರ್ 1 ಆಗಿರ್ತಾರೆ. ಅಂದರೆ ಆ ಕಂಟೆಂಟ್ ಪ್ಲ್ಯಾನ್ ಮಾಡೋದ್ರಲ್ಲಿ ಮತ್ತು ಆ ಕಂಟೆಂಟ್ ಡಿಸೈನ್ ಮಾಡೋದ್ರಲ್ಲಿ, ಪ್ಲಸ್ ಅವ್ರ ಬ್ಯೂಟಿ ಕಾನ್ಷಿಯಸ್ನೆಸ್ ಚೆನ್ನಾಗಿರುತ್ತೆ. ಸೊ ಆ ಟ್ರೆಂಡಿಂಗ್ ಜೊತೆಯಲ್ಲಿ ಯಾರು ಪೂರ್ವಾಷಾಢದ ನಕ್ಷತ್ರದವರು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಕಡೆನೂ ಭಾಳ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಬಾಡಿ ಬಿಲ್ಡಿಂಗ್ ಇಲ್ಲ ಅಂದರೂ ಕೂಡ ಅವ್ರ ಫಿಸಿಕ್, ಅಂದರೆ ಅವ್ರ ಬಾಡಿನ, ದೇಹದ ಅಡೆಯನ್ನು ಚೆನ್ನಾಗಿ ಇಟ್ಕೊತಾರೆ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದರ ವಿಚಾರದಲ್ಲಿ. ಮತ್ತು ಈಗ ಒಂದು ಯಾವುದೋ ಒಂದು ಟೂರ್ ಹೋಗಲಿ, ಟ್ರಿಪ್ ಹೋಗಲಿ, ಅವ್ರು ಮುಂಚೆನೇ ಪ್ಲ್ಯಾನಿಂಗ್ ಮಾಡ್ಕೊತಾರೆ. ಈ ಹೋಟೆಲ್ಗೆ ಹೋಗಬೇಕು, ಇಲ್ಲೇ ಇರಬೇಕು, ಮತ್ತು ಇಲ್ಲೇ ಬುಕ್ ಮಾಡ್ಕೋಬೇಕು, ಈ ಹೋಟೆಲಲ್ಲಿ ಈ ಫೆಸಿಲಿಟೀಸ್ ಇದೆ, ಈ ಹೋಟೆಲಲ್ಲಿ ಸ್ಪಾ ಇದೆ, ಈ ಹೋಟೆಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಒಂದು ಆ ಮೆನು ಕಾರ್ಡ್ ಥರ ಹೇಗೆ ನಾವು ಹೋಟೆಲ್ಗೆ ಹೋದಾಗ ಇಷ್ಟಪಟ್ಟ ಖಾದ್ಯಗಳನ್ನ ನಾವು ಆರ್ಡ್ರ್ ಮಾಡ್ತೀವೋ, ಇವರು ಆ ಒಂದು ಪ್ರವಾಸಕ್ಕೆ ಹೋಗಬೇಕಾದಾಗ ದೇ ವಿಲ್ ಡಿಸೈಡ್ ಅರ್ಲಿ, ಲೈಕ್ ದಿಸ್ ಹೋಟೆಲ್ ಹ್ಯಾಸ್ ದಿಸ್ ಫೆಸಿಲಿಟಿ ಅಂತ. ಈ ರೀತಿ ಪೂರ್ವಾಷಾಢ ನಕ್ಷತ್ರದವರು ಅಬ್ಸರ್ವೇಷನ್ ಇರುತ್ತೆ. ಮತ್ತು ಇವ್ರ ಲೈಫಲ್ಲಿ ಸ್ವಲ್ಪ ಜಾಬ್ ಚೇಂಜಸ್ ತುಂಬ ಇರುವಂಥದ್ದು, ಬೇಗ ಇದು ಮಾಡೋಕ್ಕಾಗಲ್ಲ. ಅಂದರೆ ಒಂದೇ ಜಾಬಲ್ಲಿ ತುಂಬ ದಿನ ಇವ್ರು ಇರೋಕ್ಕಾಗಲ್ಲ. ಮತ್ತು ಇವರು ಸ್ವಲ್ಪ ಏನೇ ಇದ್ದರೂ ಕೂಡ ಹೊಗಳ್ಕೊಳ್ಳೋದು ಜಾಸ್ತಿ. ಕೆಲವೊಬ್ರು ಹೇಳ್ತಾರಲ್ಲ, ಉಪ್ಪು ಖಾರ ಹಾಕಿ ಹೇಳ್ಬೇಡಿ ಅಂತ. ಆದರೆ ಇವರು ಉಪ್ಪು ಖಾರ ಹಾಕಿ ಹೇಳುವಂಥವ್ರು, ಅಂದರೆ ಸ್ವಲ್ಪ ಅವರನ್ನು ಅವ್ರು ಬಿಟ್ಕೊಡಲ್ಲ, ಅಂದರೆ ಜಾಸ್ತಿ ಹೊಗಳ್ಕೊಳ್ಳುವಂಥದ್ದು ಆ ರೀತಿ ಜಾಸ್ತಿ ಇರ್ತಾರೆ. ಅಂದರೆ ಒಂದನ್ನು ವೈಭವೀಕರಿಸಿ ಹೇಳುವಂಥದ್ದು, ಆ ಥರ ಗಾಸಿಪಿಂಗ್ ಅಂತ ಹೇಳ್ತಾರಲ್ಲ, ಜಾಸ್ತಿ ಇರೋವಂಥದ್ದು.
ಸ್ವಲ್ಪ ನಕಾರಾತ್ಮಕ ವಿಚಾರಗಳು ಪೂರ್ವಾಷಾಢ ನಕ್ಷತ್ರದವರಿಗೆ ಇದು ಮಾಡಬೇಕಂತಂದರೆ ಇವರು ಹಳೆಯ ಒಂದು ಯಾವುದೇ ವಿಚಾರದಲ್ಲಿ ಕನ್ಸಿಡರ್ ಮಾಡಲ್ಲ, ಅದರಿಂದ ಬೇಗ ಪಾಠ ಕಲಿಯಲ್ಲ, ಮತ್ತು ಯಾವುದೇ ಲೈಫಲ್ಲಿ ಪ್ಲ್ಯಾನಿಂಗ್ ಸರಿಯಾಗಿ ಮಾಡಲ್ಲ. ಅಂದರೆ ಬೇರೆ ಹೋಟೆಲ್ ಪ್ಲ್ಯಾನಿಂಗು ಆ ಥರ ಟ್ರಾವೆಲ್ ಪ್ಲ್ಯಾನಿಂಗ್ ಮಾಡ್ಬೋದು, ಲೈಫ್ ಪ್ಲ್ಯಾನಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಇದರಿಂದ ಸ್ವಲ್ಪ ಒಂದಲ್ಲದೆ 2 ಸತಿ ಅಟೆಂಪ್ಟ್ ಮಾಡಬೇಕು ಸಕ್ಸಸ್ ಸಿಗೋದಕ್ಕೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಅವರು ಲಿಮಿಟೇಷನ್ಸ್ನ ಮರ್ತೋಗ್ತಾರೆ. ಅಂದರೆ ಈಗ ಜೇಬಲ್ಲಿ 1 ಲಕ್ಷ ಇದೆ, ನಾವು 2 ಲಕ್ಷಕ್ಕೆ ಪ್ಲ್ಯಾನ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಆ ಒಂದು ಬೌಂಡ್ರೀಸ್ನ ಹಾಕ್ಕೊಳ್ಳಲ್ಲ. ಮತ್ತು ಇವರು ಸ್ವಲ್ಪ ಸಮ್ಟೈಮ್ಸು ಕ್ರೂಯಲ್ ಆಗಿಬಿಡ್ತಾರೆ, ಅಂದರೆ ಕ್ರೂರಿಗಳಾಗ್ತಾರೆ. ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲ್ಲ, ಸ್ವಾರ್ಥರಾಗದಾಗ ಏನಾಗುತ್ತೆ, ಸ್ವಲ್ಪ ಕ್ರೂರತ್ವ ಜಾಸ್ತಿ ಆಗುತ್ತೆ. ಇದು ನಕಾರಾತ್ಮಕ ವಿಚಾರಗಳು ಈ ರೀತಿ ಪೂರ್ವಾಷಾಢ ನಕ್ಷತ್ರದವರಿಗೆ ಇರುವಂಥದ್ದು. ಗುರುಜಿ, ಪೂರ್ವಾಷಾಢ ನಕ್ಷತ್ರದವ್ರಿಗೆ ಭವಿಷ್ಯದಲ್ಲಿ ಏನಾದರೂ ಒಂದಷ್ಟು ಸಮಸ್ಯೆ ಎದುರಾದರೆ ಏನು ಪರಿಹಾರವನ್ನು, ಸುಲಭ ಪರಿಹಾರವನ್ನು ಅವ್ರು ಮಾಡ್ಕೊಳ್ಬೇಕು? ನೋಡಿ, ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಪತಿನೇ ಶುಕ್ರಗ್ರಹ. ಆದಷ್ಟು ನೋಡಿ, ಯಾವುದೇ ಒಂದು ನವಗ್ರಹಗಳಲ್ಲಿ ಶುಕ್ರಗ್ರಹಕ್ಕೆ ಆರಾಧನೆ ಮಾಡುವಂಥದ್ದು. ಅಂದರೆ ಏನು ಆರಾಧನೆ ಅಂತಂದರೆ, ಪ್ರತಿಯೊಂದು ಶುಕ್ರವಾರ ನವಗ್ರಹ ದೇವಸ್ಥಾನದಲ್ಲಿ ಶುಕ್ರನಿಗೆ 3 ಅಥವಾ 9 ಪ್ರದಕ್ಷಿಣೆ ಮಾಡುವಂಥದ್ದು. ಅಲ್ಲೇ ಕೂತ್ಕೊಂಡು ಶುಕ್ರನ ಧಾನ್ಯ ಬಂದು ಅವರೆಕಾಳು ಅಂತ ಹೇಳ್ತೀವಿ. ಸೊ ಅವರೆಕಾಳನ್ನ ವಿಚಾರದಲ್ಲಿ ಆ ನವಗ್ರಹದ ಮುಂದೆ ಇಟ್ಟು 3 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆ ಮಾಡಿಕೊಂಡು ಶುಕ್ರನ ಮೂಲ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡುವಂಥದ್ದು. ಅಥವಾ ತಮಗೆ ನವಗ್ರಹ ಒಂದು ದೇವಸ್ಥಾನ ಇಲ್ಲ, ಎಕ್ಸೆಸಿಬಲ್ ಇಲ್ಲ ಅಂತಂದರೆ ಮಹಾಲಕ್ಷ್ಮೀ ದೇವಿ ನಿಮ್ಮ ಊರಲ್ಲಿದ್ದರೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡುವಂಥದ್ದು. ಏನೇ ಕಷ್ಟ ಬಂದರೂ ಕೂಡ ಇದನ್ನು ತುಂಬ ಅವ್ರು ಪಾಲಿಸಿದ್ರೆ, ಏನೇ ಅವಕಾಶಗಳು ಕೈಗೆ ಸಿಗ್ತಾ ಇಲ್ಲ, ನಮ್ಮನ್ನು ಕೈ ಮೀರಿ ಹೋಗ್ತಾ ಇದೆ ಅಂತಂದರೆ ಈ ಒಂದು ಪರಿಹಾರಗಳು ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಇವರಿಗೆ ತುಂಬ ಪಾಸಿಟಿವ್ ಆಗಿರುತ್ತೆ. ಪ್ರತಿಯೊಂದು ವಿಚಾರದಲ್ಲಿ ಇವರಿಗೆ ಒಂದು ಸಕಾರಾತ್ಮಕ ವಿಚಾರ. ಇನ್ನೂ ಒಂದು ಪಾಸಿಟಿವಿಟಿ ಅಂತಂದರೆ, ಇವರು ಶಕ್ತರಾಗಿದ್ದರೆ ಈ ಒಂದು ಪರ್ಫ್ಯೂಮ್ ಬಾಟಲ್ಸು ಮತ್ತೇನೋ ಒಂದು ಸೌಂದರ್ಯವರ್ಧಕ ವಸ್ತುಗಳು ಏನು ಹೆಣ್ಮಕ್ಳಿಗಿರುತ್ತೋ ಅದನ್ನು ಅವರು ಫ್ರೆಂಡಿಗೆ ಗಿಫ್ಟಾಗಿ ಕೊಡೋದ್ರಿಂದ ಅವರಿಗೆ ಒಂದು ರೆಮಿಡಿಯಾಗಿ ಕೆಲಸ ಮಾಡುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪೂರ್ವಾಷಾಢ ನಕ್ಷತ್ರದವ್ರಿಗೆ ಯಾವ ರೀತಿಯಾಗಿ ಕೆಲವೊಂದಷ್ಟು ಸೂಚನೆಗಳನ್ನು ಗುರುಜಿಗಳು ಕೊಟ್ಟಿದ್ದಾರೆ. ಖಂಡಿತ ಅದನ್ನು ಫಾಲೋ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನೀವು ಗುರುಜಿಗಳನ್ನ ನೇರವಾಗಿ ಭೇಟಿಯಾಗಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರುಜಿಗಳ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ನಲ್ಲಿ ಅವ್ರಿಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು. ಏನೇ ಸಮಸ್ಯೆ ಇದ್ರೂ ಸುಲಭವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಹಾಗೆ ಬೇಗ ಅದರ ರಿಸಲ್ಟ್ ಕೂಡ ನೀವು ನೋಡ್ತೀರಾ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಧನುಸು ರಾಶಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಬರ್ತಕ್ಕಂಥ ಪೂರ್ವಾಷಾಢ ನಕ್ಷತ್ರ ಆಗಿರ್ಬೋದು, ಅವರ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು, ಗುಣಲಕ್ಷಣಗಳು ಎಲ್ಲದನ್ನ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.